ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಷಯ ಈ ಷೇರುಗಳಲ್ಲಿ ಡಿವಿಡೆಂಡ್. ಕಂಪನಿಯು ಲಾಭವನ್ನು ಮಾಡಿದಾಗ ಹೂಡಿಕೆದಾರರಿಗೆ ತಮ್ಮ ಲಾಭವನ್ನು ಹಂಚಿಕೊಳ್ಳಿಕ್ಕೆ ಒಂದು ಟೆಕ್ನಿಕ್ ಡಿವಿಡೆಂಡ್. ಆದರೆ ಒಂದು ವಿಚಾರವನ್ನು ಎಲ್ಲ ಹೂಡಿಕೆದಾರರು ನೆನಪಿನಲ್ಲಿಟ್ಕೊಳ್ಬೇಕು. ಏನು ಅಂತಂದ್ರೆ, ಷೇರುಗಳಲ್ಲಿ ನಮಗೆ ಜಾಸ್ತಿ ಬೆನಿಫಿಟ್ ಆಗೋದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಫ್ರಮ್ ದ ಸ್ಟಾಕ್ಸ್. ಡಿವಿಡೆಂಡ್ ಏನಿದ್ರು ಕೂಡ ವಾರ್ಷಿಕವಾಗಿ 1.5% ಬರುತ್ತೆ ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋದಲ್ಲಿರುವ ದುಡ್ಡನ್ನು ತಗೊಂಡ್ರೆ. ಡಿವಿಡೆಂಡ್ ಅನ್ನುವಂಥದ್ದು ಒಂದು ಹೆಚ್ಚುವರಿ ಇನ್ಕಮ್, ಅದೇ ಮೇನ್ ಇನ್ಕಮ್ ಅಲ್ಲ. ಒಮ್ಮೆ ನಿಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಜಾಸ್ತಿ ಆಗಿದೆ, ಅದು ಕೋಟಿಗೆ ತಲುಪಿದೆ ಅಂತ ಆದ್ಮೇಲೆ ನಿಮಗೆ ಬರ್ತಾ ಇರುವಂತಹ ಡಿವಿಡೆಂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ದುಡ್ಡೇ ಸಾಕಾಗುತ್ತೆ ನಿಮ್ಮ ಜೀವನವನ್ನು ನಡೆಸಲಿಕ್ಕೋಸ್ಕರ. ಕಂಪನಿಯವರು ನಿಮಗೆ ಕೊಡಬೇಕಾದಂತ ಡಿವಿಡೆಂಡ್ ಹಣವನ್ನು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕ್ತಾರೆ ಮತ್ತು ಅದನ್ನು ನಿಮ್ಮ ಡಿಮೆಟ್ ಅಕೌಂಟಿಗೂ ಕೂಡ ಲಿಂಕ್ ಮಾಡಿರ್ತಾರೆ. ಒಮ್ಮೆ ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತಲುಪಿದ ಮೇಲೆ ಅದನ್ನು ನಿಮ್ಮ ಈ ವರ್ಷದ ಆದಾಯ ಎಂದು ಪರಿಗಣಿಸಲಾಗುವುದು ಮತ್ತು ನೀವು ಯಾವ ಸ್ಲ್ಯಾಬ್ ನಲ್ಲಿದ್ದೀರೋ ಅದರಂತೆ ನಿಮ್ಮ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ನಮ್ಮ ಚಾಟ್ ಬಾಕ್ಸ್ಗಳಲ್ಲಿ ಕೆಲವು ಸತಿ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನನಗೆ ಡಿವಿಡೆಂಡ್ ಇನ್ನೂ ಬಂದಿಲ್ಲ. ಯಾಕಂತಂದ್ರೆ ನಿಮ್ಮ ಡಿಮೆಟ್ ಅಕೌಂಟ್ನಲ್ಲಿ ಮತ್ತು ಟ್ರೇಡಿಂಗ್ ಅಕೌಂಟ್ನಲ್ಲಿ ಸರಿಯಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ ಅನ್ನು ಅಪ್ಲೋಡ್ ಮಾಡದೇ ಇರಬಹುದು. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ, ಯಾವ ಯಾವ ಕಂಪನಿಗಳಲ್ಲಿ ರೀಸೆಂಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಡಿವಿಡೆಂಡ್ ಬಂದಿತ್ತು. ಆದ್ದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ ಲಿಸ್ಟು ಹೀಗಿದೆ. HDFC ಯಲ್ಲಿ 1ನೇ ತಾರೀಕು ಜುಲೈ 2022 ನಿಮಗೆ 30 ರೂಪಾಯಿ ಡಿವಿಡೆಂಡ್ ಬಂದಿತ್ತು ಪರ್ ಶೇರ್. ಏಷ್ಯನ್ ಪೇಂಟ್ ಅಲ್ಲಿ 1ನೇ ತಾರೀಕು ಜುಲೈ 15 ರೂಪಾಯಿ 50 ಪೈಸಾ. HDFC ಲೈಫ್ ಇನ್ಶೂರೆನ್ಸ್ 2ನೇ ತಾರೀಕು ಜುಲೈ 1 ರೂಪಾಯಿ 70 ಪೈಸಾ. ಹ್ಯಾವಲ್ಸ್ 12ನೇ ತಾರೀಕು ಜುಲೈ 4 ರೂಪಾಯಿ 50 ಪೈಸಾ. HDFC ಬ್ಯಾಂಕ್ 18ನೇ ತಾರೀಕು ಜುಲೈ 15 ರೂಪಾಯಿ 50 ಪೈಸಾ. ಟೈಟನ್ ಕಂಪನಿ 29 ಜುಲೈ 7 ರೂಪಾಯಿ 50 ಪೈಸಾ. ಬಜಾಜ್ ಫೈನಾನ್ಸ್ 30 ಜುಲೈ 20 ರೂಪಾಯಿ. TCS 3 ಆಗಸ್ಟ್ 30 ರೂಪಾಯಿ ಪರ್ ಶೇರ್. ಆಕ್ಸಿಸ್ ಬ್ಯಾಂಕ್ 4ನೇ ತಾರೀಕು ಆಗಸ್ಟ್ 1 ರೂಪಾಯಿ ಪರ್ ಶೇರ್. MNM 8ನೇ ತಾರೀಕು ಆಗಸ್ಟ್ ಒಂದು ಶೇರಿಗೆ 11 ರೂಪಾಯಿ 55 ಪೈಸಾ. ದೀಪಕ್ ನೈಟ್ರೇಟ್ 8ನೇ ತಾರೀಕು ಆಗಸ್ಟ್ 7 ರೂಪಾಯಿ. LNT 8ನೇ ತಾರೀಕು ಆಗಸ್ಟ್ ಒಂದು ಶೇರಿಗೆ 22 ರೂಪಾಯಿ. ಪಿಡಿಲೈಟ್ ಇಂಡಸ್ಟ್ರೀಸ್ 17ನೇ ತಾರೀಕು ಆಗಸ್ಟ್ 10 ರೂಪಾಯಿ. ಬಾಟಾ ಇಂಡಿಯಾ 23 ಆಗಸ್ಟ್ 54 ರೂಪಾಯಿ 50 ಪೈಸಾ ಪರ್ ಶೇರ್. ರಿಲಯನ್ಸ್ ಇಂಡಸ್ಟ್ರೀಸ್ 30ನೇ ತಾರೀಕು ಆಗಸ್ಟ್ 8 ರೂಪಾಯಿ ಪರ್ ಶೇರ್. ICICI ಬ್ಯಾಂಕ್ 1ನೇ ತಾರೀಕು ಸೆಪ್ಟೆಂಬರ್ 5 ರೂಪಾಯಿ ಪರ್ ಶೇರ್. ಸನ್ ಫಾರ್ಮಾ 7ನೇ ತಾರೀಕು ಸೆಪ್ಟೆಂಬರ್ ಮತ್ತು 3 ರೂಪಾಯಿ ಪರ್ ಶೇರ್. ಮಾರುತಿ ಸುಜುಕಿ 8ನೇ ತಾರೀಕು ಸೆಪ್ಟೆಂಬರ್ ಒಂದು ಶೇರಿಗೆ 60 ರೂಪಾಯಿ ಡಿವಿಡೆಂಡ್ ಅನ್ನು ಕೊಟ್ಟಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಈ ಷೇರುಗಳಿದ್ರೆ ಆ ಡಿವಿಡೆಂಡ್ ಬಂದಿದೆಯೋ ಇಲ್ಲೋ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಮುಂದಿನ ಒಂದು ತಿಂಗಳಿನಲ್ಲಿ ಸುಮಾರು ಕಂಪನಿಗಳದ್ದು ರೆಕಾರ್ಡ್ ಡೇಟ್ ಫಾರ್ ಪೇಮೆಂಟ್ ಆಫ್ ಡಿವಿಡೆಂಡ್ಸ್ ಬರ್ತಾ ಇದೆ. ದಯವಿಟ್ಟು ಅವುಗಳನ್ನು ನೋಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಡಿಮೆಟ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಆ ದುಡ್ಡು ಬಂದು ತಲುಪಿದೆಯಾ ಅಂತಾನು ಚೆಕ್ ಮಾಡ್ತಾ ಇರಿ. ಸಾಮಾನ್ಯವಾಗಿ ಡಿವಿಡೆಂಡ್ ಡಿಕ್ಲೇರ್ ಆದ್ಮೇಲೆ ಪೇಮೆಂಟ್ ಆದ್ಮೇಲೆ ನಿಮ್ಮ ಅಕೌಂಟಿಗೆ ಬರಲಿಕ್ಕೆ 2 ರಿಂದ 4 ವಾರ ಹಿಡಿಬಹುದು. ಈಗ ಶೀಘ್ರದಲ್ಲಿ ಡಿವಿಡೆಂಡ್ ಬರ್ತಾ ಇರುವಂತ ಕೆಲವು ಕಂಪನಿಗಳ ಲಿಸ್ಟ್ ಅನ್ನು ಕೊಟ್ಟಿದ್ದೇನೆ. ಗ್ಲೆನ್ಮಾರ್ಕ್ ಫಾರ್ಮಾ 13ನೇ ತಾರೀಕು ಸೆಪ್ಟೆಂಬರ್ 2022 ರೆಕಾರ್ಡ್ ಡೇಟ್. ಡಿವಿಡೆಂಡ್ ಪರ್ ಶೇರ್ 2 ರೂಪಾಯಿ 50 ಪೈಸಾ. ಝಿ ಎಂಟರ್ಟೈನ್ಮೆಂಟ್ 16ನೇ ತಾರೀಕು ಸೆಪ್ಟೆಂಬರ್ 3 ರೂಪಾಯಿ ಪರ್ ಶೇರ್. ನ್ಯಾಲ್ಕೋ 16ನೇ ತಾರೀಕು ಸೆಪ್ಟೆಂಬರ್ ಒಂದು ಶೇರಿಗೆ 1 ರೂಪಾಯಿ 50 ಪೈಸಾ. ಕಜಾರಿಯಾ ಸೆರಾಮಿಕ್ಸ್ 16ನೇ ತಾರೀಕು ಸೆಪ್ಟೆಂಬರ್ 3 ರೂಪಾಯಿ ಪರ್ ಶೇರ್. LIC ಹೌಸಿಂಗ್ ಫೈನಾನ್ಸ್ 20ನೇ ತಾರೀಕು ಸೆಪ್ಟೆಂಬರ್ 8 ರೂಪಾಯಿ 50 ಪೈಸಾ. ರ್ಯಾಡಿಕೋ ಕೈತಾನ್ 22ನೇ ತಾರೀಕು ಸೆಪ್ಟೆಂಬರ್ ಒಂದು ಶೇರಿಗೆ 3 ರೂಪಾಯಿ.
ನಾವು ಬಹಳ ಸಮಯದಿಂದ ನಮ್ಮ ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೇವೆ, ಯಾವುದೋ ಒಂದು ಶೇರ್ ನಲ್ಲಿ ಡಿವಿಡೆಂಡ್ ಅಂತ ಘೋಷಣೆ ಮಾಡಿದ ತಕ್ಷಣ ಓಹೋ ಲಾಭ ಆಯಿತು ಅಂತ ತೊಳಕ್ ಹೋಗಬೇಡಿ. ನೀವು ಯಾವ ತರದ ಷೇರುಗಳನ್ನು ಮುಟ್ಬೇಕು ಅಂತಂದ್ರೆ ಡಿವಿಡೆಂಡ್ ಕೇವಲ ಒಂದು ಅಡಿಷನಲ್ ಹೆಚ್ಚುವರಿ ಇನ್ಕಮ್. ನೀವು ತಗೋಬೇಕಾಗಿರೋದು ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಅಪ್ರಿಸಿಯೇಷನ್ ಕಾಣುವಂತಹದ್ದು, ಗ್ರೋತ್ ಕಾಣುವಂತ ಷೇರುಗಳನ್ನು. ಒಂದು ಕಂಪನಿಯಲ್ಲಿ ಡಿವಿಡೆಂಡ್ ಬಂದಿದೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಕಂಪನಿ ಲಾಭದಲ್ಲಿದೆ, ನಿಮಗೆ ಬಹಳ ಲಾಭ ಆಗುತ್ತೆ ಅಂತ ಅರ್ಥ ಅಲ್ಲ. ದೀರ್ಘಾವಧಿಗೆ ನೀವು ಒಂದು ದೊಡ್ಡ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಇದ್ರೆ ಮೊದಲು 20, 30, 40 ಲಕ್ಷ ಇರಬಹುದು, ಆಮೇಲೆ 1 ಕೋಟಿ 2 ಕೋಟಿ 3 ಕೋಟಿ ಆಗ್ಬೋದು. ಈ ರೀತಿ ದೊಡ್ಡ ಮೊತ್ತದ ಪೋರ್ಟ್ಫೋಲಿಯೋ ನಿಮ್ಮಲ್ಲಿದ್ದಾಗ ದೊಡ್ಡ ಮೊತ್ತದ ಹಣ ಬರ್ಲಿಕ್ಕೆ ಶುರುವಾಗುತ್ತೆ ಡಿವಿಡೆಂಡ್ ಅಲ್ಲಿ. ಆಗ ಅದರಲ್ಲಿ ನಿಮ್ಮ ಜೀವನವನ್ನು ನಡೆಸಬಹುದು. ಇದು ಸರಿಯಾದಂತ ಟೆಕ್ನಿಕ್. ಕೇವಲ ಡಿವಿಡೆಂಡಿಗಾಗಿ ಷೇರುಗಳನ್ನು ಕೊಳ್ಳದಿರಿ. ಈ ವಿಡಿಯೋ ಉಪಯುಕ್ತ ಅಂತ ಕಂಡು ಬಂದ್ರೆ ದಯವಿಟ್ಟು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಟೈಪ್ ಮಾಡಿದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಕನ್ನಡಿಗರ ಸೇವೆ ಎಲ್ಲರಿಗೂ ಕಳಿಸಲೇಬೇಕು. ಯಾಕಂತಂದ್ರೆ ಕನ್ನಡಿಗರು ಆರ್ಥಿಕತೆಯಲ್ಲಿ ದೇಶದ ಮುಂಚೂಣಿಗೆ ಹೋಗ್ಬೇಕು ಅಂತಂದ್ರೆ ಷೇರು ಮಾರುಕಟ್ಟೆ ಒಂದು ಉತ್ತಮವಾದಂತಹ ಸಾಧನ. ಸ್ನೇಹಿತರೆ, ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.